ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನೋಡೋಣ. ನಾನು ಸಿಂಪಲ್ ಮೇಕಪ್ ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ ಹೇಳಿ ತೋರಿಸ್ತೀನಿ. ಸೊ ಬನ್ನಿ, ಯಾವ ರೀತಿ ಮೇಕಪ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸಿಂಪಲ್ಲಾಗಿ ಸೀರೆ ವೇರ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಇದು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸೊ ಇವಾಗ ಹೇರ್ ಸ್ಟೈಲ್ ಫಸ್ಟ್ ಮಾಡ್ಕೋತೀನಿ. ಹೇರ್ ಸ್ಟೈಲ್ ಮಾಡಿಕೊಂಡು ನೆಕ್ಸ್ಟು ಮುಖಕ್ಕೆ ಮೇಕಪ್ ಮಾಡ್ಕೋತೀನಿ. ಫಸ್ಟ್ ಹೇರ್ ಸ್ಟೈಲ್ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೇ ನಾನು ಮಾಮೂಲಿ ಕ್ರಾಫೇ ತಗೊಳ್ಳೋದು, ಅಂದರೆ ತೆಗಿಯೋದು ಇಷ್ಟೇ. ನಾನು ಸಿಂಪಲ್ಲಾಗಿ ತಲೆ ಬಚ್ಕೊಳ್ಳೋದು. ನಾನು ಯಾವುದೇ ರೀತಿ ಡಿಸೈನ್ ಜಡೆಗಳೆಲ್ಲ ಹಾಕಲ್ಲ ಜಾಸ್ತಿ. ಅದು ಮುಂದೆ ಟ್ರೈ ಮಾಡಬೇಕು. ಇಷ್ಟೇ ನಾನು ಸಿಂಪಲ್ ಹೇರ್ ಸ್ಟೈಲು. ಇವಾಗ ಮೇಕಪ್ ಮಾಡ್ಕೊಳ್ಳೋಣ ಬನ್ನಿ. ಈಗ ಪ್ರೈಮರನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಯಾವಾಗಲೂ ತೊಗೊಂಡಿದ್ದು, ನಾನು ಜಾಸ್ತಿ ಯೂಸ್ ಮಾಡಲ್ಲ. ನಾನು ಏನಾದರೂ ಫಂಕ್ಷನ್ನು ಅಥವಾ ಜಾತ್ರೆ ಈ ಥರ ಇದ್ದರೆ ಮಾತ್ರ ನಾನು ಹಚ್ಚೋದು ಇದನ್ನು, ಪ್ರೈಮರ್ನ. ಸೊ ಪ್ರೈಮರ್ನ ಒಂದು ಬಟಾಣಿ ಕಾಳಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಒಂದು ಬಟಾಣಿ ಕಾಳಷ್ಟು ಅಂತ ಹೇಳ್ಬೋದು. ಒಂದು ಬಟಾಣಿ ಕಾಳಷ್ಟು ತೊಗೊಂಡು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ರಾತ್ರಿ ಇದು ಸುಟ್ಕೊಂಡಿರೋದು, ಕಬಾಬ್ ಮಾಡೋಕ್ಕೋಗಿ ಸುಟ್ಕೊಂಡಿರೋದು ಫ್ರೆಂಡ್ಸ್ ಅದು. ಸೊ ಇದು ಅಪ್ಲೈ ಆಯಿತು, ನೋಡ್ತಿರ್ಬೋದು. ಈಗ ನೆಕ್ಸ್ಟು ಫೌಂಡೇಶನನ್ನು ಅಪ್ಲೈ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಾನು ಯಾವಾಗಲೂ ಫೌಂಡೇಶನ್ನ ಲ್ಯಾಕ್ಮಿ ಯೂಸ್ ಮಾಡೋದು. ಇದಕ್ಕೆ ಸ್ವಲ್ಪ ನಾನು ಫೇರ್ ಆ್ಯಂಡ್ ಲವ್ಲಿ ಅಥವಾ ಫೇರ್ ಎವರ್ ಯಾವುದಿರುತ್ತೋ ಅದು, ನಾನು ಅದೇ ಬ್ರ್ಯಾಂಡು ಇದೇ ಬ್ರ್ಯಾಂಡು ಅಂತ ನಾನು ನಿಜವಾಗ್ಲೂ ನಾನು ಹಚ್ಚಲ್ಲ. ಇವಾಗ ಅಷ್ಟೇ ಇಲ್ಲಿ ಬಂದಮೇಲೆ ಫೇರ್ ಎವರ್ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲಿ ಸಿಗುತ್ತೆ, ಊರಲ್ಲಿ ಅಷ್ಟು ಬೇಗ ಸಿಗೋದಿಲ್ಲ, ಅದು ಸ್ವಲ್ಪ ಕಡಿಮೆ. ಸೊ ಹಾಗಾಗಿ ಇದಕ್ಕೆ ಸ್ವಲ್ಪನೇ ಫೌಂಡೇಶನ್ ತೊಗೊಂಡು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಅಂದರೆ ಏನು ಇರುತ್ತೋ ಅದು ಫೇರ್ ಆ್ಯಂಡ್ ಲವ್ಲಿ ಆರ್ ಫೇರ್ ಎವರ್ ಯಾವುದಾದ್ರೂ ಆಯಿತು ಕ್ರೀಮು, ಅದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಚ್ಕೋತೀನಿ. ಇದು ಯಾರೂ ಹೇಳ್ಕೊಟ್ಟಿಲ್ಲ ಫ್ರೆಂಡ್ಸ್, ನನಗೆ ನಾನೇ ಅಂದ್ಕೊಂಡು ಮಾಡ್ಕೊಂಡಿರೋದು ಅಷ್ಟೇ. ಇದು ಯಾರೂ ಹೇಳ್ಕೊಟ್ಟಿಲ್ಲ ನನಗೆ ಇದನ್ನು. ಇದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮಾತ್ರ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಹಚ್ಕೋತಾ ಇದ್ದೀನಿ. ನಾನು ಮಾಯ್ಶ್ಚರೈಸರ್ ಕೂಡ ಯೂಸ್ ಮಾಡ್ತಿದ್ದೆ, ಬಟ್ ಮಾಯ್ಶ್ಚರೈಸರ್ ಖಾಲಿ ಆಗಿಲ್ಲ, ಅದು ಇದ್ದಕ್ಕಿದ್ದಂಗೆ ಫುಲ್ ಒಣಗೋಗಿತ್ತು. ನಾನು ಕೈಯಲ್ಲೇ ಬ್ಲೆಂಡ್ ಮಾಡ್ಕೋತೀನಿ. ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಫ್ರೆಂಡ್ಸ್. ಇನ್ನೊಂದು, ಒಂದೊಂದು ಕಡೆ ಸ್ವಲ್ಪ ಫುಲ್ಲು ವೈಟು ಪ್ಯಾಚ್ ಥರ ಕಾಣೋ ಥರ ಮಾಡ್ಕೋಬಾರ್ದು. ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ನಾನು ಕೈಯಲ್ಲೇ ಬ್ಲೆಂಡ್ ಮಾಡ್ಕೋತಿದ್ದೀನಿ. ಬ್ಲೆಂಡರ್ ಬೇಕಾದರೂ ತೊಗೋಬೋದು. ಈ ಕಡೆ ನೋಡಿ, ಯಾರಲ್ಲ ಇವಳು ದೆವ್ವ ಇದ್ದಂಗೆ ಅವಳೇ.
ಯಾಕೆ ಗೊತ್ತಾ ಫ್ರೆಂಡ್ಸ್, ಜಾಸ್ತಿ ನಾನು ಮೇಕಪ್ ಮಾಡ್ಕೊಳ್ಳೋಲ್ಲ. ನೋಡಿ ಇಲ್ಲಿ ಕಿವಿ ನ್ಯಾಚುರಲ್ ಕಲರೇ ಚೆನ್ನಾಗಿದೆ. ಈ ಮೇಕಪ್ ಕಲರೇ ನೋಡಿ ಸ್ವಲ್ಪ ಒಳ್ಳೆ ಸುಣ್ಣ ಬಳ್ದಂಗಿದೆ. ಅಂದರೆ ಹೇಳ್ತಿರೋದು ಮೇಕಪ್ ಇಲ್ದಲೇ ಇಲ್ಲ, ಬಟ್ ಮೇಕಪ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲ ಅಂತಲ್ಲ. ಬಟ್ ಆದ್ರೂ ನೋಡಿ ನ್ಯಾಚುರಲ್. ನನ್ನ ಕತ್ತೆ ಎಷ್ಟೋ ಬೆಳ್ಳಗೆ ಕಾಣಿಸ್ತಾ ಇದೆ ಅಂದರೆ ನ್ಯಾಚುರಲ್ ಬೆಳ್ಳಗೆ, ಗೋಧಿ ಬಣ್ಣ. ಸೊ ಇದು ಆಯ್ತು ಫ್ರೆಂಡ್ಸ್. ಈ ಮದುವೆ ಮನೆಗಳಲ್ಲಿ ಏನು ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್, ಇನ್ಕ್ಲೂಡಿಂಗ್ ಮೀ, ಏನು ಮಾಡ್ತಾರೆ ಅಂದರೆ ಮೇಕಪ್ ಮಾಡ್ಕೋತಾರೆ. ಅಂದರೆ ಅರ್ಜೆಂಟಿಗೆ ಮುಹೂರ್ತ ರಿಸೆಪ್ಷನ್ಗೆಲ್ಲ ಅರ್ಜೆಂಟಾಗಿರುತ್ತೆ, ಬೇಗ ಅರ್ಜೆಂಟ್ ಮಾಡಿ ಹಿಂಗೆ ಕೈಗೆ ಹಾಕ್ಕೊಂಡಿರ್ತಾರೆ. ಯಾವ್ದಾದ್ರು ಸಿಕ್ತಾ ಗೋಡೆ ಟವಲ್ ಯಾವ್ದು ಸಿಗುತ್ತೋ ಅದಕ್ಕೆ ಒರೆಸ್ಬಿಟ್ಟು ಹೋಯ್ತಾ ಇರೋದೆ. ನಾನಲ್ಲ, ಎಲ್ಲರೂ, ನಾನು ಅಂತ ಅಲ್ಲ, ನನ್ನ ಒಬ್ಬಳೇ ಅಂತಲ್ಲ, ಎಲ್ಲರೂ ಹಂಗೆ ಮಾಡೋದು ನನಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್. ಸೊ ಈಗ ನೆಕ್ಸ್ಟು ಪೌಡರ್. ಇದು ಕಾಂಪ್ಯಾಕ್ಟ್. ನಾನಾ ಡ್ಯಾನ್ಸ್, ನೀನು ಸೇರಕ್ಕೆ ತುಳಿಬೇಡ. ಸೊ ಪೌಡ್ರನ್ನು ಅಪ್ಲೈ ಮಾಡ್ತೀನಿ. ಚಿನ್ನಮ್ಮ ಎದಾಳು ಪೌಡ್ರು ನಾನು ಪೌಡ್ರು ನಮ್ಮ ಭಾಷೆಯಲ್ಲಿ, ಇಂಗ್ಲೀಷಲ್ಲಿ ಕಾಂಪ್ಯಾಕ್ಟ್. ನಡಿ ಆಚೆ ನಡಿಯೋ, ಟಿವಿ ನೋಡಿ ನಡಿಯೋ, ನೀನು ಹೋಗು ಬಂಗಾರ. ಪೂರ್ತಿ ಗಾಯ ಆಗಿರೋ ಥರ ಕಾಣಿಸ್ತಾ ಇದ್ದೀನ. ಅಯ್ಯಯ್ಯೋ, ಚೆನ್ನಾಗಿ ಕಾಣಿಸ್ತಿಲ್ವೇನಾ? ಯಾಕೋ ಹಿಂಗೂ ಮೇಕಪ್ ಮಾಡ್ಕೋತಾರ. ಪೌಡರ್ ಆಯಿತು, ಅಂದರೆ ಕಾಂಪ್ಯಾಕ್ಟ್ ಆಯಿತು. ಈಗ ಏನು ಮಾಡ್ತೀನಿ ಅಂದರೆ ಕಾಜಲ್ ಫ್ರೆಂಡ್ಸ್, ಕಾಜಲ್. ಅಲ್ಲಿ ನನಗೂ ಕ್ಯಾಮ್ರಾದಲ್ಲಿ ಅಷ್ಟು ಇದಾಗಲ್ಲ ಫ್ರೆಂಡ್ಸ್. ಈಗ ಇನ್ನೊಂದು, ನಾನು ಕಾಜಲ್ನ ಹಾಕಲ್ಲ ಫ್ರೆಂಡ್ಸ್, ಈ ವಿಡಿಯೋಗೋಸ್ಕರ ಅಂತ ಹಾಕ್ತಿದ್ದೀನಿ ಅಷ್ಟೇ. ನಾನು ಜಾಸ್ತಿ ಯೂಸ್ ಮಾಡಲ್ಲ ಕಾಜಲೆಲ್ಲ. ಇನ್ನೊಂದು, ನಾನು ಮಸ್ಕರನೂ ಯೂಸ್ ಮಾಡಲ್ಲ, ಹಂಗಾಗಿ ಮಸ್ಕರಕ್ಕೆ ಏನು ಮಾಡ್ತೀನಿ ಗೊತ್ತಾ, ಇಷ್ಟೇ ಟ್ರಿಕ್ಕು. ನಾನು ನೋಡಿ ಬೇಕಾದ್ರೆ ಡಿಫ್ರೆನ್ಸ್. ನಾನು ಮಸ್ಕರ ತೊಗೊಂಡಿಲ್ಲ, ಯೂಸೂ ಮಾಡಲ್ಲ, ನನಗೆ ಅದು ಇಷ್ಟ ಆಗಲ್ಲ. ಬಟ್ ತೀರಾ ಈಗ ಕಾಂಪ್ಯಾಕ್ಟು ಮತ್ತು ಫೌಂಡೇಶನ್ ಎಲ್ಲ ಹಾಕಿಬಿಟ್ಟು ಏನಾದರೂ ಅದು ವೈಟ್ ಥರ ಕಾಣ್ತಾ ಇದ್ದರೆ ಅವಾಗ ಸಿಂಪಲ್. ಸೊ ನಾವು ಥರ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ತೀವಿ. ನೆಕ್ಸ್ಟು
ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ಇದು ಲ್ಯಾಕ್ಮಿ ನನ್ನ ಮದುವೆಲಿ ತೊಗೊಂಡಿದ್ದು. 5 ವರ್ಷ ಆಯಿತು. ಎಕ್ಸ್ಪೈರಿ ಡೇಟ್ ಕೂಡ ನೋಡಿಲ್ಲ, ಹಂಗೆ ಯೂಸ್ ಮಾಡ್ತಿದ್ದೀನಿ. ಮುಖ ತುಂಬಾ ಒಳ್ಳೆ ಚೆನ್ನಾಗಿ ಒಳ್ಳೆ ಶೈನಿಂಗ್ ಕೊಡುತ್ತೆ. ಪಿಂಕ್ ಕಲರು ಮಿಂಚು ಥರ ಶೈನಿಂಗ್ ಕೊಡುತ್ತೆ, ಸಖತ್ ಚೆನ್ನಾಗಿದೆ ಇದು. ಇದನ್ನು ಯೂಸ್ ಮಾಡಿದೆ ಫ್ರೆಂಡ್ಸ್ ನಾನು. ಏನು ಹೇಳಿ, ರೋಸ್ ಏನೋ ಹೇಳ್ತಾರಲ್ಲ, ಐ ಶ್ಯಾಡೋನ ಏನೋ ಗೊತ್ತಿಲ್ಲ, ಇದನ್ನು ನಾನು ಹಿಂಗೆ ಹಚ್ಕೋತೀನಿ ಲಿಪ್ಟಿಕ್ನೇ. ಇಲ್ಲಿಗೆ ಐಲೈನರ್ ಎಲ್ಲ ಬಳ್ಕೊಳಲ್ಲ ಫ್ರೆಂಡ್ಸ್, ನನಗೆ ಇಷ್ಟ ಆಗಲ್ಲ ಅದು. ನಾನು ಕಾರ್ಡ್ಗೇನೂ ಕೂಡ ಹಾಕ್ಕೊಳ್ಳೋದಿಲ್ಲ, ಅಂದರೆ ಕಾಜಲ್ಲು ನಾನು ವೀಡಿಯೋಗೋಸ್ಕರ ಹಾಕ್ತಿರೋದು ಅಷ್ಟೇ. ಇದೇ ನಮ್ಮ ಹಳ್ಳಿ ಮಕ್ಕಳ ಸಿಂಪಲ್ ಮೇಕಪ್. ಚೆನ್ನಾಗಿ ಕಾಣಿಸ್ತಿದ್ದೀರಾ? ಆಮೇಲೆ ಹೇಳ್ಬಂತೀನಿ. ಈಗ ನೆಕ್ಸ್ಟ್ ನಾನು ಯಾವಾಗಲೂ ರೌಂಡ್ ಶೇಪ್ನೇ ಆಯ್ಕೆ ಮಾಡ್ಕೋತೀನಿ. ಯಾಕೆ ಅಂದರೆ ನಂದು ಸ್ವಲ್ಪ ರೌಂಡ್ ಫೇಸು ನೋಡ್ತಿರ್ಬೋದು, ಹಂಗಾಗಿ ರೌಂಡ್ ಸ್ಟಿಕ್ಕರ್ ಇಟ್ಕೊಂಡ್ರೆ ನನಗೆ ಚೆನ್ನಾಗಿ ಕಾಣಿಸೋದು. ಸೊ ಸ್ಟಿಕ್ಕರ್ ಆಯಿತು. ಮೇಯ್ನು ನನಗೆ ಲುಕ್ಕು ಕೊಡೋದು ಯಾವುದು ಗೊತ್ತಾ ಫ್ರೆಂಡ್ಸ್? ಇರಿ ಹೇಳ್ತೀನಿ. ಇದು ಫ್ರೆಂಡ್ಸ್, ಇದು ಇಕ್ಕಿಲ್ಲ ಅಂದರೆ ನನ್ನ ಲುಕ್ಕೇ ಇಲ್ಲ ನೋಡಿ. ಈಗ ನಾನು ಯಾವಾಗ್ಲೂ ಅಷ್ಟೇ, ನಾನು ಕುಂಕುಮ ಇಟ್ಟೇ ಇಡ್ತೀನಿ, ಅದು ಇಲ್ಲಿಗೆ ಇಡಲೇಬೇಕು. ನನಗಿಲ್ಲ ಅಂದರೆ ಇಷ್ಟನೇ ಆಗಲ್ಲ. ಈಗ ಮೇಕಪ್, ಈಗ ಇಯರಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಫ್ರೆಂಡ್ಸ್ ನಾನು. ಇದು ಅರ್ಷಿತಾನೇನಾ? ನಮ್ಮ ಮನೆಯವರು ಅಂದರೆ ಪುನೀತ್ ಯಾವಾಗಲೂ ಹೇಳ್ತಿರ್ತಾರೆ, ಏನಂತ ಹೇಳ್ತಿರ್ತಾರೆ ಅಂದರೆ, ಯಾವುದಾದ್ರೂ ಎಂಗೇಜ್ಮೆಂಟು ಅಥವಾ ಮದುವೆ ಅಥವಾ ನಾನು ಯಾರನ್ನೂ ನೋಡ್ತೀನ ಎಷ್ಟು ಚೆನ್ನಾಗಿದ್ದಾರೆ ಅಂತ ಯೋಚನೆ ಮಾಡ್ತಿರ್ತೀನ. ಆಗ ಪುನಿ ಹೇಳ್ತಾರೆ, ಏನು ಗೊತ್ತಾ, ಇಲ್ಲಿವರೆಗೂ ಮೇಕಪ್ ಹಾಕಿರ್ತಾರೆ, ಕೈ ನೋಡು ಗೊತ್ತಾಗುತ್ತೆ ಅವಾಗ ಯಾವ ಕಲರ್ ಇದ್ದಾರೆ ಅಂತ ಹೇಳ್ತಿರ್ತಾರೆ. ನಾನೇನು ತೀರಾ ಬ್ಲಾಕ್ ಇಲ್ಲ ನೋಡಿ ಫ್ರೆಂಡ್ಸ್, ಕೈ ನೋಡಿದ್ರೇ ಗೊತ್ತಾಗುತ್ತೆ. ಅಂದರೆ ಮೇಕಪ್ ಲಪ್ಪ ಹೊಡೆದಿರೋದಕ್ಕೆ ಆ ಥರ ಕಾಣ್ತಿದೆ ಅಷ್ಟೇ. ಅದು ವೀಡಿಯೋ ತೋರಿಸ್ಬೇಕು ಅಂತ ಹೇಳಿ ಮಾಡಿದ್ದು ನಾನು. ಮತ್ತು ನಾನು ಮದುವೆ ಫಂಕ್ಷನ್ಗಳಿಗೆಲ್ಲ ಈ ಥರ ಮೇಕಪ್ ಮಾಡ್ಕೋತೀನಿ. ತೀರಾ ಏನು ಮಾಡೋದೇ ಇಲ್ಲ, ಆಗೋದೇ ಇಲ್ಲ ಅನ್ನೋ ಥರ ಏನೂ ಇಲ್ಲ. ಬಟ್ ಇಷ್ಟೊಂದು ಮಾಡೋಲ್ಲ, ಸಿಂಪಲ್ಲಾಗಿ ಫೌಂಡೇಶನ್ ತೀರಾ ಏನಾದರೂ ಬರ್ತಡೇ ಮಗುಂದು ಆ ಥರ ಇಲ್ಲ ಇದ್ದರೆ ಮಾತ್ರ ಮಾಡ್ಕೋತೀನಿ. ಇಲ್ಲ ಅಂದರೆ ಸಿಂಪಲ್ಲಾಗಿ ಫೇರವರ್ ಹಚ್ಕೊಂಡು ಲಿಪ್ಟಿಕ್ಕು, ಕಾಜಲ್, ಐಬ್ರೋ ಪೆನ್ಸಿಲು ಇದೆಲ್ಲ ಹಾಕ್ತೀನಿ. ಸೊ ಯಾವ ಜುಮ್ಕಿ ಹಾಕೋಣ, ಇದು ಹಾಕೋಣ ಅಥವಾ ಇದು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್? ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ? ಯಾವುದು? ಇದೇ ಹಾಕ್ತೀನಿ. ಇದು ಚಿನ್ನದಕ್ಕೀಗ ಅದು ತಿರ್ಕೊಂಡು ಕೂತ್ಕೋಬೇಕು, ತಿರ್ಪೆಲ್ಲ. ಸೊ ಇದನ್ನೇ ಹಾಕ್ತೀನಿ. ಇದು ತುಂಬ ದಿನ ಆಗೋಯ್ತು ಫ್ರೆಂಡ್ಸ್ ಹಾಕಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲಂತೂ ತೋರಿಸೇ ಇಲ್ಲ ಬಿಡಿ, ಅವಾಗ ಆಗ್ತಾಯಿದೆ ಸಿಕ್ಕಾಪಟ್ಟೆ. ಚೆನ್ನಾಗಿ ಕಾಣಿಸ್ತಿದೆಯಾ? ಇದು ನಾನು ಶೇರ್ ಚಾಟಲ್ಲಿ ನೋಡಿ ನಾನು 4-5 ವರ್ಷ ಆಯಿತು. ನನ್ನ ಮದುವೆಗೆ ಒಂದು 3-4 ತಿಂಗಳಾಗಿತ್ತು ಅವಾಗ ತೊಗೊಂಡಿದ್ದಿದ್ದನ್ನು. ಇನ್ನೂ ಕೂಡ ಅದೊಂದು ಸ್ವಲ್ಪನೂ ಕಪ್ಪಾಗಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಫೈನಲಿ ಇಯರಿಂಗ್ಸ್ ಸೆಟ್ ಆಯಿತು. ವಾವ್, ಇದು ನಾನೇನು. ಸೊ ಫೈನಲಿ ಆಮೇಲೆ ಇದು ಹಾಕ್ಲಾ, ಇಲ್ಲ ಅಂದರೆ ಅದ್ರ ಸೆಟ್ಟು, ಇದು ಓಲೆ ಸೆಟ್ಟು ಫ್ರೆಂಡ್ಸ್. ಇದು ವಾವ್, ಇದು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್? ಬಟ್ ಇದು ಉದ್ದ ಬರುತ್ತೆ ಈ ಥರ. ಯಾವುದು ಇದೇ ಹಾಕ್ತೀನಿ. ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ? ಹಂಗಲ್ಲಿ ಅಂತಂತೂ ನಾನೇನ ಮದುವೆ ಆಗ್ತಿದೆ. ಕಷ್ಟಪಟ್ಟು ಮಾಡಿರೋ ಮೇಕಪ್ಪು.
ಬ್ಲೌಸ್ ಅಂತೂ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್. ನನಗೆ ಸಖತ್ ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಲೌಸ್. ವಾವ್ 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 ವಾವ್, ನೋಡಿ ಫ್ರೆಂಡ್ಸ್, ನೋಡೋದಲ್ಲ ಫ್ರೆಂಡ್ಸ್ ನನ್ನ ಮೇಕಪ್ ಲುಕ್ ಯಾವ ಥರ ಅಂತ. ಸೊ ಮೇಯ್ನ್ ಮಾಡ್ತಿದ್ದೀನಿ ಬಳೆ. ನೋಡಿ ಫ್ರೆಂಡ್ಸ್, ನಾನು ಈ ಕಲರ್ ಇದ್ದೀನಿ, ಏನು ಕಪ್ಪಿಲ್ಲ ಅಲ್ಲ. ನನಗೆ ಆ್ಯಕ್ಚುಲಿ ನನಗೆ ನಿಜ ನೀವು ನಂಬಲ್ಲ, ನನಗೆ ಇದಕ್ಕಿಂತ ಈ ಕಲರ್ ನನಗೆ ಸಖತ್ ಇಷ್ಟ. ನ್ಯಾಚುರಲ್ ಗೋಧಿ ಬಣ್ಣ ಇರುತ್ತೆ ಹೊರತು ಯಾವತ್ತೂ ಈ ಥರ ಇಷ್ಟೊಂದು ಹೈಲೈಟಾಗೆಲ್ಲ ಯಾರೂ ಇರೋಲ್ಲ, ನ್ಯಾಚುರಲಾಗಿ ಇರ್ತಾರಲ್ವ, ಅದಕ್ಕೆ ನನಗೆ ಅದೇ ಇಷ್ಟ. ಸೊ ನಾನು ಯಾವಾಗಲೂ ಜಾಸ್ತಿ ಮೇಕಪ್ ಮಾಡಲ್ಲ, ನನಗೆ ಅಷ್ಟು ಇಷ್ಟ ಆಗೋಲ್ಲ. ಬಟ್ ಇವತ್ತು ನಿಮಗೆ ತೋರಿಸ್ಬೇಕು ಅಂತ ಮಾಡಿದ್ದೀನಿ. ಏನಿಲ್ಲ, ಬ್ಲ್ಯಾಕ್ ಬಳೆ ಇದ್ದರೆ ನಾನು ಅದಕ್ಕೆ ಮುಂದಕ್ಕೆ ಈ ಥರ ಬ್ಯಾಂಗಲ್ ಹಾಕ್ತೀನಿ, ಇಲ್ಲ ಅಂತಂದರೆ ಈ ಥರ ಸೆಟ್ ಬಳೆ ಹಾಕ್ತೀನಿ. ಈ ಥರದವು ನೀವು ನಾನು ವ್ಲಾಗ್ ಡಿಲೀಟ್ ಮಾಡಿದ್ದೀನಿ ಅನ್ಸುತ್ತೆ ಮೇ ಬಿ ಅದನ್ನು. ನಾನು ಫುಲ್ಲು ನಾನು ಬಳೆದೇ ಒಂದು ವ್ಲಾಗ್ ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಇಲ್ಲ ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಸೊ ಇಡೀ ಒಂದು ಫುಲ್ಲು ಒಂದು ಸೆಟ್ಟೇ ಇದೆ ಫುಲ್ ನನ್ನ ಹತ್ರ. ಒಂದು ದೊಡ್ಡ ಬಾಕ್ಸಲ್ಲಿ ಒಂದು ಬಾಕ್ಸ್ ಇದೆ. ಇದು ಹೆಂಗೆಂಗೋ ಇಟ್ಟಿದ್ದೀನಿ, ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಸಖತ್ ಈ ಥರ ನಾನು ಎಲ್ಲೇ ಹೋದ್ರೂ ಬಳೆ ತೊಗೋತೀನಿ. ಸೊ ಇದು ಹಾಕ್ಬೋದು, ಬೇಡ ಓವರ್ ಆಗುತ್ತೆ. ನೋಡಿ ಈ ಥರ, ಬಟ್ ಇದೇ ಚೆನ್ನಾಗಿದೆ. ಓಕೆ, ಇಷ್ಟೇ ನನ್ನ ಮೇಕಪ್ ಲುಕ್. ಚೈನ್ ಹಾಕ್ಕೋತೀನಿ ಮದುವೆ ಇದ್ದರೆ, ಮದುವೆ ಅಥವಾ ಜಾತ್ರೆ ಏನಾದರೂ ಇದ್ದರೆ. ಇಲ್ಲ ಅಂದರೆ ಸಿಂಪಲ್ಲಾಗಿ ಡೈಲಿ ವೇರ್ ಚೈನ್ ಇರುತ್ತಲ್ಲ ಅದನ್ನೇ ಹಾಕ್ಕೋತೀನಿ. ಹೇಗೆ ಕಾಣಿಸ್ತಿದ್ದೀನಿ ಫ್ರೆಂಡ್ಸ್ ಕಮೆಂಟ್ ಮಾಡಿ. ಮಿಸ್ ಮಾಡದೆ ಕಮೆಂಟ್ ಮಾಡಬೇಕು ನನ್ನ ಮೇಕಪ್ ಯಾವ ಥರ ಇತ್ತು ಅಂತ. ಯಾವಾಗಲೂ ನಾನು ಪ್ರತಿ ಸಲ ರೆಡಿ ಆದಾಗಲೂ ನಾನು ಇದೇ ಲುಕ್ಕು. ಆಮೇಲೆ ಏನು ಮಾಡ್ತೀನಿ ಅಂದರೆ ಜಾಸ್ತಿ ನಾನು ಎಳೆದ್ಬಿಟ್ಟು ಈ ಥರ ಮುಂದಕ್ಕೆ ಬಿಡ್ತೀನಿ. ಜಾಸ್ತಿ ಎಣಿತೀನಿ, ನಾನು ಜಾಸ್ತಿ ಕೂತು ಬಿಡಲ್ಲ. ಯಾವಾಗಲೂ ಎಣಿತೀನಿ, ಕೂದಲು ಸಿಕ್ಕಾಬಿಟ್ಟೆ ಉದ್ರೋಗ್ಬಿಟ್ಟಿದೆ, ಎಣಿತೀನಿ ನಾನು ಜಾಸ್ತಿ. ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ ಮರಿದಲ್ಲೇ. ಸೊ ಮೇಕಪ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಪ್ಷನ್ ಕ್ಲಿಕ್ ಮಾಡಿ. ಈಗ ಸ್ವಲ್ಪ ಹೊತ್ತು ರೀಲ್ಸ್ ಮಾಡ್ಕೋತೀನಿ ಇದೇ ಮೇಕಪ್ ಇದರಲ್ಲಿ. ಸೊ ಮೇಕಪ್ ಹೇಗಿತ್ತು ಕಮೆಂಟ್ ಮಾಡಿ. ಇವತ್ತಿನ ಮೇಕಪ್ ಲುಕ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಇನ್ನೂ ಏನಾದರೂ ಆ್ಯಡ್ ಮಾಡಬೇಕಿತ್ತಾ ಹೇಳಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ.